ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ನಾನು ನಿಮಗೆ ರೀಸೆಂಟ್ ಆಗಿ ಓಪೋ ಫೈಂಡ್ ಎನ್ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓಪೋ ಫೈಂಡ್ ಎನ್ ಸ್ಮಾರ್ಟ್ ಫೋನ್ ನ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಪೋ ಫೈಂಡ್ ಎನ್ ಸ್ಮಾರ್ಟ್ ಫೋನ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಸ್ ಇದೆ. ನಾನು ನಿಮಗೆ ಹೇಗೆ ಈ ಓಪೋ ಫೈಂಡ್ ಎನ್ ಸ್ಮಾರ್ಟ್ ಫೋನ್ ಅಲ್ಲಿ ಈ ಫೀಚರ್ ನ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಫಸ್ಟ್ ನೀವು ನಿಮ್ಮ ಓಪೋ ಫೈಂಡ್ ಎನ್ ಸ್ಮಾರ್ಟ್ ಫೋನಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ನೀವು ಹಾಗೆ ಡೌನಿಗೆ ಬಂತು ಅಂದರೆ ನಿಮಗೆ ಇಲ್ಲೊಂದು ಆಪ್ಷನ್ಸ್ ಕಾಣುತ್ತೆ, ಮೇನ್ ಸ್ಕ್ರೀನ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿ. ಮೇನ್ ಸ್ಕ್ರೀನ್ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಸ್ಪ್ಲಿಟ್ ಸ್ಕ್ರೀನ್ ಅಂತ ಕಾಣಿಸ್ತಿದೆ. ಸ್ಪ್ಲಿಟ್ ಸ್ಕ್ರೀನ್ ಅಂತ ಅಂದರೆ ಇವಾಗ ನೀವು ಒಂದೇ ಸಲ ಎರಡು ಆ್ಯಪ್ನ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು. ನೀವು ಅವಾಗ ಯೂಸ್ ಮಾಡಬೇಕು ಎರಡು ಆ್ಯಪು ಅಟ್ ಎ ಟೈಮ್ ಅಂತಂದರೆ ನೀವು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ನ ಆನ್ ಮಾಡಬೇಕು. ಮತ್ತು ಇಲ್ಲಿ ಸ್ವೈಪ್ ಡೌನ್ ವಿತ್ 2 ಫಿಂಗರ್ಸ್ ಟು ಸ್ಪ್ಲಿಟ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದನ್ನು ಕೂಡ ಆನ್ ಮಾಡಬೇಕು. ಆನ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಈಗ ಸಪೋಸ್ ನಾನು ಇವಾಗೊಂದು ಫೋಟೋಸ್ ಅನ್ನೋ ಆ್ಯಪ್ನ ಓಪನ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಇನ್ನೊಂದು ಆ್ಯಪ್ನ ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಜಸ್ಟ್ ನೀವು ನಿಮ್ಮ 2 ಫಿಂಗರಲ್ಲಿ ಹಿಂಗೆ ಸ್ವೈಪ್ ಮಾಡಿ ಡೌನ್ಗೆ ನಿಮಗೆ ಒಂದು ವಿಂಡೋ ಲೆಫ್ಟ್ ಸೈಡ್ಗೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಲೆಫ್ಟ್ ಸೈಡಲ್ಲಿ ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು, ರೈಟ್ ಸೈಡಲ್ಲಿ ನೀವು ಇನ್ನೊಂದು ಆ್ಯಪ್ ಕೂಡ ಯೂಸ್ ಮಾಡ್ಬೋದು ಈ ರೀತಿಯಾಗಿ. ನೆಕ್ಸ್ಟ್ ಫೀಚರ್ ಯಾವುದು ಅಂತಂದರೆ, ಮೇನ್ ಸ್ಕ್ರೀನಲ್ಲಿ ನೀವು ಲ್ಯಾಪ್ಟಾಪ್ ಮೋಡ್ ಹೋಯಿತು ಅಂತಂದರೆ, ನೀವು ಇಲ್ಲಿ ಲ್ಯಾಪ್ಟಾಪ್ ಮೋಡ್ ಆನ್ ಮಾಡ್ತು ಅಂತಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ ಆಗಿರ್ಬೋದು, ಒಂದು ಆ್ಯಪ್ನ ಯೂಸ್ ಮಾಡ್ತಾ ಇರ್ಬೋದು, ಅಂಥ ಟೈಮಲ್ಲಿ ನೀವು ಲ್ಯಾಪ್ಟಾಪ್ ಮೋಡಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಹೇಗೆ ಅಂತಂದರೆ, ನೀವು ಲ್ಯಾಪ್ಟಾಪ್ ಮೋಡನ್ನ ಆನ್ ಮಾಡಿ, ಆನ್ ಮಾಡಾದ್ಮೇಲೆ ನೀವು ಜಸ್ಟ್ ಇವಾಗ ಯಾವುದಾದ್ರೂ ಒಂದು ವೀಡಿಯೋಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೀವು ನಿಮ್ಮ ಫೋನ್ನ ರೊಟೇಟ್ ಮಾಡಾದ್ಮೇಲೆ ಇಲ್ಲಿ ಜಸ್ಟ್ ನೋಡಿ, ಇಲ್ಲಿ ಹಿಂಗೆ ನಿಮ್ಮ ಫೋನ್ನ ಫೋಲ್ಡ್ ಮಾಡಿದ್ರೆ ಸಾಕು, ನಿಮಗೆ ಲ್ಯಾಪ್ಟಾಪ್ ಮೋಡ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ನಿಮಗೆ ಸೆಟ್ಟಿಂಗ್ಸಲ್ಲಿ ಮೇನ್ ಸ್ಕ್ರೀನಲ್ಲಿ ನಿಮಗೆ ಇನ್ನೊಂದು ಫೀಚರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತಂದರೆ ಸ್ಕ್ರೀನ್ ಸ್ವಿಚಿಂಗ್. ಏನಪ್ಪ ಸ್ಕ್ರೀನ್ ಸ್ವಿಚಿಂಗ್ ಅಂದರೆ ನೀವು ಕೇಳ್ಬೋದು. ಏನು ಅಂತಂದರೆ, ಇವಾಗ ಈ ಫೋನ್ ಬಂದು ಫೋಲ್ಡಬಲ್ ಫೋನ್. ಇವಾಗ ನೀವು ಫೋನ್ ಕೂಡ ಫೋಲ್ಡ್ ಮಾಡ್ಬೋದಲ್ಲ. ನೀವೇನಾದರೂ ಫೋನ್ನ ಫೋಲ್ಡ್ ಮಾಡ್ತು ಅಂತಂದರೆ ನೀವು ಏನು ಈ ಬಿಗ್ ಸ್ಕ್ರೀನಲ್ಲಿ ಯೂಸ್ ಮಾಡ್ತಿರ್ತೀರಲ್ಲ, ಆ ಆ್ಯಪ್ ನಿಮಗೆ ಸ್ಮಾಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ 3 ಆಪ್ಷನ್ ಇದೆ: ಕಂಟಿನ್ಯೂ ಯೂಸಿಂಗ್, ಸ್ವೈಪ್ ಅಪ್ ಟು ಕಂಟಿನ್ಯೂ ಯೂಸಿಂಗ್, ಮತ್ತು ಟರ್ನ್ ಸ್ಕ್ರೀನ್ ಆಫ್ ಅಂತ. ಇಫ್ ಸಪೋಸ್ ನೀವೇನಾದ್ರು ಕಂಟಿನ್ಯೂ ಯೂಸಿಂಗ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತು ಅಂತಂದರೆ, ನೀವು ಇವಾಗ ಏನು ಆ್ಯಪ್ನ ಯೂಸ್ ಮಾಡ್ತಿರ್ತೀರಲ್ಲ ಬಿಗ್ ಸ್ಕ್ರೀನಲ್ಲಿ, ಇಫ್ ಸಪೋಸ್ ನೀವೇನು ಫೋನ್ ಫೋಲ್ಡ್ ಮಾಡ್ತು ಅಂತಂದರೆ ಸೇಮ್ ಆ್ಯಪ್ ನಿಮಗೆ ಕಂಟಿನ್ಯೂಯಸ್ ಆಗಿ ಆ ಸ್ಮಾಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಫ್ ಸಪೋಸ್ ಸ್ವೈಪ್ ಅಪ್ ಟು ಕಂಟಿನ್ಯೂ ಯೂಸಿಂಗ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ, ಇಫ್ ಸಪೋಸ್ ನೀವು ಯಾವುದಾದ್ರೂ ಒಂದು ಆ್ಯಪ್ನ ಯೂಸ್ ಮಾಡ್ತಿರ್ತೀರ, ಇಫ್ ಸಡನ್ನಾಗಿ ನೀವು ಫೋನ್ನ ಫೋಲ್ಡ್ ಮಾಡಿದ್ರೆ ಆ ಡಿಸ್ಪ್ಲೇ ನಿಮಗೆ ಸ್ಮಾಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಟ್ ನೀವು ಅವಾಗ ಸ್ವೈಪ್ ಅಪ್ ಈ ರೀತಿಯಾಗಿ ಮಾಡಬೇಕು. ಇಫ್ ಸಪೋಸ್ ಟರ್ನ್ ಸ್ಕ್ರೀನ್ ಆಫ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ, ನೀವು ಆ್ಯಪ್ ಯಾವ್ದು ಯೂಸ್ ಮಾಡ್ತಿರ್ತಿರಲ್ಲ, ಇಫ್ ಫೋನ್ನ ಫೋಲ್ಡ್ ಮಾಡ್ತು ಅಂತಂದರೆ ನಿಮಗೆ ಡಿಸ್ಪ್ಲೇ ಆಫ್ ಆಗುತ್ತೆ. ಇದು ಸ್ಕ್ರೀನ್ ಸ್ವಿಚಿಂಗ್ ಅಂತ ಅಂದರೆ. ನೆಕ್ಸ್ಟ್ ನಾನು ನಿಮಗೆ ಸೆಟ್ಟಿಂಗ್ಸ್ ಮೇನ್ ಸ್ಕ್ರೀನಲ್ಲಿ ನಿಮಗೆ ಇನ್ನೊಂದು ಫೀಚರ್ನ ತಿಳಿಸ್ಕೊಡ್ತೀನಿ. ಯಾವುದು ಅಂತಂದರೆ ಡಿಸ್ಪ್ಲೇ ಸೈಜ್. ಏನಪ್ಪ ಇದು ಡಿಸ್ಪ್ಲೇ ಸೈಜ್ ಅಂತಂದರೆ, ನೀವು ಪ್ರತಿಯೊಂದು ಆ್ಯಪ್ನ ಕೂಡ ನೀವು ರೀಸೈಸ್ ಮಾಡ್ಬೋದು. ಇವಾಗ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಆ್ಯಪ್ಸ್ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ ಇದೆ. ಅದನ್ನು ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೀನಲ್ಲಿ ನೀವು ಯೂಸ್ ಮಾಡ್ಬೋದು. ಈಗ ಇಲ್ಲಿ ನೋಡಿ UC ಬ್ರೌಸರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ 4:3 ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ನೀವು ಇವಾಗ 16:9 ಆಗಿ ನೀವು ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ನೀವು ಫುಲ್ ಸ್ಕ್ರೀನ್ ಆಗಿ ನೀವು ಆ ಆ್ಯಪ್ನ ಯೂಸ್ ಮಾಡ್ಬೋದು. ಇವಾಗ ನಾನು 4:3 ಅಂತ ಕೊಟ್ಟಾಗ ಚೇಂಜ್ ಅಂತ ಕೊಡ್ತೀನಿ. ಇವಾಗ ನಾನು ಏನಾದರೂ UC ಬ್ರೌಸರ್ ಏನಾದರೂ ಓಪನ್ ಮಾಡ್ತು ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ
ಸ್ಕ್ರೀನು 4:3 ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಫ್ ಸಪೋಸ್ ನಾನೇನಾದರೂ ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇ ಸೈಜ್ಗೆ ಹೋಗಿ UC ಬ್ರೌಸರ್ ಏನಾದರೂ ನಾನು 16:9 ಅಂತ ಕೊಡ್ತು ಅಂದರೆ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ 16:9 ಈ ರೀತಿಯಾಗಿ ಬರುತ್ತೆ. ಇಫ್ ಸಪೋಸ್ ಏನಾದರೂ UC ಬ್ರೌಸರ್ನ ನಾನು ಫುಲ್ ಸ್ಕ್ರೀನ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡಿ ಫುಲ್ ಸ್ಕ್ರೀನಾಗಿ ತೋರಿಸುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಡಿಸ್ಪ್ಲೇ ಸೈಜ್ ಕೂಡ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ನಾನು ನಿಮಗೆ ಸೆಟ್ಟಿಂಗ್ಸ್, ಮೇನ್ ಸ್ಕ್ರೀನ್ ಮತ್ತು ಫ್ಲೆಕ್ಸಿಬಲ್ ವಿಂಡೋಸ್ ಅನ್ನೋ ಆಪ್ಷನ್ಗೆ ಹೋಗ್ತೀನಿ. ಇಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ನ ನಾನು ನಿಮಗೆ ಇವಾಗ Oppo Find N ಫೋಲ್ಡಬಲ್ ಫೋನಲ್ಲಿ ತಿಳಿಸ್ಕೊಡ್ತೀನಿ. ಏನಿದು ಫ್ಲೆಕ್ಸಿಬಲ್ ವಿಂಡೋಸ್ ಅಂತಂದರೆ, ಇವಾಗ ನೀವು ಯಾವುದಾದ್ರೂ ಒಂದು ಆ್ಯಪ್ನ ಯೂಸ್ ಮಾಡ್ತಿರ್ತೀರ, ಆ ಆ್ಯಪ್ನ ಯೂಸ್ ಮಾಡೋ ಟೈಮಲ್ಲಿ ಇನ್ನೊಂದು ಆ್ಯಪ್ನ ನೀವು ಯೂಸ್ ಮಾಡಬೇಕು ಅಂತ ಅಂದರೆ ನೀವು ಮೊದಲು ಯಾವುದು ಆ್ಯಪ್ನ ಯೂಸ್ ಮಾಡ್ತಿರ್ತಿರಲ್ಲ ಆ ಆ್ಯಪ್ನ ರೀಸೈಸ್ ಮಾಡಿಕೊಂಡು ನೀವು ಬೇರೆ ಆ್ಯಪ್ನ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತಂದರೆ, ಇವಾಗ ನೋಡಿ ನಾನು ಫೋಟೋಸ್ಗೆ ಹೋಗ್ತೀನಿ, ಫೋಟೋಸ್ ಯೂಸ್ ಮಾಡ್ತಿರ್ತೀನಿ. ಫೋಟೋಸ್ ಯೂಸ್ ಮಾಡೋ ಟೈಮಲ್ಲಿ ಇಫ್ ಸಪೋಸ್ ನಾನೇನಾದರೂ ನೋಟ್ಸ್ ಏನೇನು ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಈ ಆ್ಯಪ್ನ ನೀವು ರೀಸೈಸ್ ಮಾಡ್ಕೊಳ್ಳಿ. ರೀಸೈಸ್ ಮಾಡ್ಕೊಬೇಕು ಅಂತಂದರೆ ನೀವು ನಿಮ್ಮ 5 ಬೆರಳಿಂದ ನೀವು ಹಿಂಗೆ ಪಿಂಚ್ ಮಾಡಿದಾಗ ಆ ಆ್ಯಪ್ ನಿಮಗೆ ಈ ರೀತಿಯಾಗಿ ರೀಸೈಸ್ ಆಗುತ್ತೆ. ರೀಸೈಸ್ ಆದಾಗ ನೀವು ನೋಟ್ಸ್ ಯೂಸ್ ಮಾಡಬೇಕಲ್ಲ, ಇವಾಗ ನೋಟ್ಸನ್ನು ಆ್ಯಪ್ನ ಕ್ಲಿಕ್ ಮಾಡಿ ನಿಮಗೆ ನೋಟ್ಸ್ ಆ್ಯಪ್ ಕೂಡ ಓಪನ್ ಆಗುತ್ತೆ. ಇಫ್ ಸಪೋಸ್ ನೀವು ಈ ಮೊದಲು ಯಾವ ಆ್ಯಪ್ನ ಯೂಸ್ ಮಾಡ್ತಿರ್ತಿಲ್ಲ ಆ ವಿಂಡೋನೇನ ರೀಸೈಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ ನೀವು ರೈಟ್ ಸೈಡ್ ಡೌನಿಂದ ಹಿಂಗೆ ಹೋಲ್ಡ್ ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ ರೀಸೈಸ್ ಆಗುತ್ತೆ. ಇದನ್ನು ನೀವು ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಇಟ್ಕೊಬೇಕು ಅಂತಂದರೆ ಇಲ್ಲಿ ನೋಡಿ ಜಸ್ಟ್ ಹೋಲ್ಡ್ ಮಾಡಿ ನಿಮಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ನೀವು ಆ್ಯಪ್ನ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ದೆನ್ ಈ ಆ್ಯಪ್ನ ನೀವು ಇವಾಗ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇಫ್ ಸಪೋಸ್ ನೀವು ಕ್ಲೋಸ್ ಮಾಡಬೇಕು ಮೊದಲು ಯೂಸ್ ಮಾಡ್ತಾ ಇರೋದು ಅಂತ ಜಸ್ಟ್ ಟಚ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ, ಜಸ್ಟ್ ಕ್ಲೋಸ್ ಮಾಡಿ. ಆ್ಯಂಡ್ ದೆನ್ ಇಫ್ ಸಪೋಸ್ ನೀವು ಸೆಟ್ಟಿಂಗ್ಸ್, ಮೇನ್ ಸ್ಕ್ರೀನ್, ಫ್ಲೆಕ್ಸಿಬಲ್ ವಿಂಡೋಸ್ಗೆ ಹೋಯ್ತು ಅಂತಂದರೆ ನಿಮ್ಮದಲ್ಲಿ ಕಂಪ್ಲೀಟ್ ಟ್ಯುಟೋರಿಯಲ್ಸ್ ಇದೆ. ಹೇಗೆ ನೀವು ವಿಂಡೋಸ್ನ ರೀಸೈಸ್ ಮಾಡ್ಬೋದು, ಹಾಗೆ ಹೇಗೆ ನೀವು ಫೈಲ್ಸ್ನ ಶೇರ್ ಮಾಡ್ಬೋದು ಅಂತ ಎಲ್ಲ ನೀವು ಇದನ್ನು ನೋಡಿಕೊಂಡು ನೀವು ಫ್ಲೆಕ್ಸಿಬಲ್ ವಿಂಡೋಸ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಫೀಚರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತಂದರೆ ಸ್ಮಾರ್ಟ್ ಸೈಡ್ ಬಾರ್. ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸ್ಪೆಷಲ್ ಫೀಚರ್ ಅಂತ ಇದೆಯಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಪ್ಷನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಸ್ಮಾರ್ಟ್ ಸೈಡ್ ಬಾರ್ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ. ಏನಪ್ಪ ಇದು ಸ್ಮಾರ್ಟ್ ಸೈಡ್ ಬಾರ್ ಅಂತ ಕೇಳ್ಬೋದು. ಈ ಸೈಡ್ ಬಾರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಆ್ಯಪ್ನ ನೀವು ಕ್ವಿಕ್ಕಾಗಿ ಯೂಸ್ ಮಾಡಬೇಕು ಅಂತಂದರೆ ಆ ಆ್ಯಪ್ನ ನೀವು ಆ ಸೈಡ್ ಬಾರಲ್ಲಿ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ ಸ್ಮಾರ್ಟ್ ಸೈಡ್ ಬಾರ್ನ ಸೆಲೆಕ್ಟ್ ಮಾಡಿ ನಾನು ಸ್ಮಾರ್ಟ್ ಸೈಡ್ ಬಾರ್ನ ಆನ್ ಮಾಡ್ತೀನಿ. ಆನ್ ಮಾಡಾದ್ಮೇಲೆ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾಗ ಇಲ್ಲಿ ನೋಡಿ ಸ್ಮಾರ್ಟ್ ಸೈಡ್ ಬಾರ್ ಅಂತಿದೆಯಲ್ಲ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ ನೀವು ರೈಟ್ ಸೈಡಲ್ಲಿ ನಿಮಗೆ ಒಂದು ಬಾರ್ ಥರ ಕಾಣಿಸುತ್ತೆ, ಅದನ್ನು ನೀವು ಜಸ್ಟ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ತು ಅಂತಂದರೆ ನಿಮಗೆ ಸ್ಮಾರ್ಟ್ ಸೈಡ್ ಬಾರು ಕಾಣಿಸುತ್ತೆ. ನಿಮಗೆ ಯಾವ ಆ್ಯಪ್ ಬೇಕೋ ಆ ಆ್ಯಪ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ನಾನು ಬ್ರೌಸರ್ ಸೆಲೆಕ್ಟ್ ಮಾಡ್ತೀನಿ. ಇಫ್ ಸಪೋಸ್ ನಾನು ಇಲ್ಲಿ ಏನು ಸ್ಕ್ರೀನ್ಶಾಟ್ ತೊಗೊಬೇಕು ಅಂತಂದರೆ ಜಸ್ಟ್ ಇಲ್ಲಿ ನೋಡಿ ಸೈಡ್ ಬಾರ್ನ ಸ್ವೈಪ್ ಮಾಡಿದಾಗ ಇಲ್ಲಿ ನೋಡಿ ಸ್ಕ್ರೀನ್ಶಾಟನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಿಮಗೆ ಇಷ್ಟ ಬಂದಿರೋ ಆ್ಯಪ್ನ ನೀವು ಸೈಡ್ ಬಾರಲ್ಲಿ ಯೂಸ್ ಮಾಡಿಕೊಂಡು ನೀವು ಇಮ್ಮಿಡಿಯೇಟ್ ಯೂಸ್ ಮಾಡೋವಂಥ ಫೀಚರ್ ಅಂತಲೇ ಹೇಳ್ತೀನಿ. ನೋಡೋದಲ್ಲ ವೀಕ್ಷಕರೇ, Oppo Find N ಸ್ಮಾರ್ಟ್ಫೋನ್ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋಟ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.